ಮಾರ್ಕೆಟ್ದೊಳಗೆ ಕಲ್ಲು ಹೊಡೆಸೋರು ಎಮ್.ಎಲ್.ಎ. ರಾಜಕೀಯ ಸಲುವಾಗಿ ಅವ್ರು ಏನು ಬೇಕಾದ್ ಮಾಡ್ತಾರೆ. ಶಾಸಕರಿಗೆ ಜಾತಿ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಂತ ಹೇಳಿದ್ವಿ. ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ಮಾತೇನು? 5 ಗ್ಯಾರಂಟಿ ಕೊಟ್ಟಾರ. ಇಷ್ಟು ನೀರಾವರಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಕೆನಾಲ್ ಮಾಡ್ಯಾರ, ಮಂದಿಗೆ ಅನುಕೂಲ ಮಾಡ್ಯಾರ, ಬಿಜಾಪುರ ಜಿಲ್ಲೆಗೆ ಅನುಕೂಲ ಮಾಡ್ಯಾರ, ಎಷ್ಟು ಅಭಿವೃದ್ಧಿ ಮಾಡ್ಯಾರ. ನಮ್ಮ CM 5 ಗ್ಯಾರಂಟಿ ಕೊಟ್ಟಾರ. CM DCM ಶಿವಾನಂದ ಪಾಟೀಲ್ ಬಗ್ಗೆ ತಾವೇನು ಸರ್? ಅವರು ಮಾಡ್ಲಾಕತ್ತಾರ ಅಭಿವೃದ್ಧಿ. ಅವರು ಭಾಗ್ಯವಾಡಿಯಾಗ ಮಾಡ್ಯಾರ. ಅವರು ಸುವಾರಿ ಇಲ್ಲಿಂದ ಇಲ್ಲ, ಭಾಗ್ಯವಾಡಿ ಮತಕ್ಷೇತ್ರ ಅವರು ಹಾವೇರಿಯಾಗ ಚಲೋ ಕೆಲಸ ಮಾಡ್ಲಾಕತ್ತಾರ. ಓಕೆ ಸರ್, ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಗೆಲ್ತೀರ ಅನ್ನೋದೊಂದು ಭಾಳ ಜೋರಿದ ವಾತಾವರಣ ಸರ್. ಯಾಕೆ ಸೋಲಾತ ಸರ್ ತಮಗೆ? ಒಂದೊಂದು ಬೂತ್ದೊಳಗೆ 300, 200, 400 ಬೋಕಸ್ ಓಟ್ ಮಾಡ್ಯಾರ. ಬೋಕಸ್ ಓಟ್ಲೆ ಆರಸ್ ಬಂದಾರ ಅವರು. ಹಮೀದ್ ಮುರ್ಸಿರಪ್ಪ ಅವ್ರ ಪೆಂಟಪ್ಪ ಗುಂಡಾಗಿರಿ ಮಾಡವ ಬಸನಗೌಡ ಪಾಟೀಲ್. ಮಾರ್ಕೆಟ್ದೊಳಗೆ ಕಲ್ಲು ಹೊಡೆಸೋರು ಎಮ್.ಎಲ್.ಎ. ರಾಜಕೀಯ ಸಲುವಾಗಿ ಅವ್ರು ಏನು ಬೇಕಾದ್ ಮಾಡ್ತಾರೆ. ಸರ್, ಬಿಜಾಪುರ ನಗರದ ಮುಸ್ಲಿಂ MLA ಆಗಬಾರ್ದು. ಡೂಪ್ಲಿಕೇಟ್ ಓಟ್ ಆಗ್ಯಾನಂತ MLA ಆಗ್ಯಾನ. ಸಾವಿರ ನಾವು MLA ಆಗ್ತೀವಿ ಸರ್. 2028ಕ್ಕೆ ತಾವು MLA ಆಗೋದು ಪಕ್ಕ 100ಕ್ಕೆ 100 ಆಗ್ತೀವಿ. ವಿಜಯಪುರ ನಗರ ಅಭಿವೃದ್ಧಿ ಮೇಲೆ ಎಲೆಕ್ಷನ್ ನಡೆದಿಲ್ಲ, ಹಿಂದೂ ಮುಸ್ಲಿಂ ಮೇಲೆ ಎಲೆಕ್ಷನ್ ನಡೀತಿದೆ. ಹಿಂದೂ ಮುಸ್ಲಿಂ ಮ್ಯಾಗ ಎಲೆಕ್ಷನ್ ನಡೆದಿಲ್ಲ. ಹಿಂದೂ ಮಂದಿನೂ ನನ್ಗೆ ಓಟ್ ಹಾಕ್ಯಾರ. ಹಿಂದೂ ಓಟ್ ಹಾಕ್ಯಾರಿ, ಓಟ್ ಹಾಕ್ಯಾರ ಅಂತ ಇದಕ್ಕಿಂತ ಮೊದಲು ಹೇಳಿಕತ್ತೀನಿ. ಫಸ್ಟ್ ನಾನು ಇಲೆಕ್ಷನ್ದೊಳಗೆ ಬಿದ್ದಾಗೂ ಹೇಳಿನಿ, ಹಿಂದೂ ಮಂದಿ ನನ್ಗೆ ಓಟ್ ಹಾಕ್ಯಾರ, ಅವ್ರಿಗೆ ಅವಾಗೆ ಧನ್ಯವಾದ ಅಂತ ಹೇಳಿ. ಸರ್, ಯತ್ನಾಳ್ ಅವ್ರು ಏನಂತಾರೆ ಪದೇ ಪದೇ ಮುಸ್ಲಿಮ್ರು ನನಗೆ ಓಟ್ ಬೇಡ, ಗಡ್ಡ ಹಾಕಿದನು ನಾಜು ಬಾಜು ಬೇಡ, ಟಿಂಪು ಸುಲ್ತಾನ್ ವಿರುದ್ಧ ಮಾತಾಡೋದು. ಮುಸ್ಲಿಮ್ ಅವ್ರು ಮನೆಗೆ ಹೋಗಿ ಟೊಬ್ಜಿ ಹಾಕ್ಕೊಂಡು ನಮಾಜ್ ಬಂದು ಸಿರ್ಕುಂಬ ಹಂಚಿ ಯಾಕೆ ಮಾಡಿದ್ರಿ ಬಸನಗೌಡ್ರ? ಮತ್ತು ಮುಂದೆ 2028ಕ್ಕೆ ನಾನೇ MLA, ನಾನೇ CM. ಏನ ಬಸನಗೌಡ್ರ ಅಪ್ಪನ ಮನೆ ಏನ? ನಿಮ್ಮ FM ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವ್ರು ಅಧಿಕಾರಿಗಳಿಗಲ್ಲ, ಅಭಿವೃದ್ಧಿಗಾಗಿ ರಾಜಕಾರಣಕ್ಕೆ ಬಂದಂಥವರು, ಮಾತಿನಲ್ಲಿ ಮಣಿ ಕಟ್ಟುವಂಥವರಲ್ಲ, ಕೆಲಸ ಮಾಡಿ ತೋರಿಸುವಂಥ ಸ್ವಭಾವದವರು, ಎಲ್ಲ ಜಾತಿ ಜನರೊಂದಿಗೆ ಒಳ್ಳೆಯ ಒಡನಾಟ ಹೊಂದಿರುವಂಥ ಜನಸ್ನೇಹಿ, ಇತ್ತಿತ್ತಲಾಗಿ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಜನ ಮೆಚ್ಚುಗೆಯನ್ನು ಪಡೆದಿರುವಂಥ ಜನನಾಯಕ ಇವತ್ತು ನನ್ನ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ವೀಕ್ಷಕರೇ, ಮೊದಲಿಂದಾಗಿ ತಮ್ಮ ಪರಿಚಯ. ಹೌದು. ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ಅಬ್ದುಲ್ ಹಮೀದ್ ಮುಷರೀಫ್, ಬಿಜಾಪುರ ಸಿಟಿ ಕ್ಯಾಂಡಿಡೇಟ್. ಓಕೆ ಸರ್. ಸರ್, ಈ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಈ ಹಿನ್ನೆಲೆ ನಿಮ್ಮದು ಜೀವನ ಏನಾಗಿತ್ತು ಸರ್? ನಾವು ಎಲ್ಲಾರ್ದು ಯಾವ ಬರ್ತಾರೋ ಅವ್ರು ಕೆಲಸ ಮಾಡ್ಕೋತ ಇಡ್ತಿದ್ದೀವಿ. ಈ ರಾಜಕೀಯಕ್ಕೆ ಬರಬೇಕಾದ್ರೆ ಎಲ್ಲರೂ ಕೂಡಿ ತಂದಾರ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ನಮ್ಗೆ ಆಶೀರ್ವಾದ ಮಾಡಿದರು. ಎಲ್ಲ ಟಿಕೆಟ್ ಅದು ಕೊಡಿಸಿ ನಮ್ಗೆ ಎಲ್ಲ ನಾವು ಪಾರ್ಟಿದೊಳಗೆ ಸಾರ್ವಜನಿಕ ಎಲ್ಲ ಏನು ಜಾತಿ ಭೀತಿ ಏನೂ ಇಲ್ಲ, ಎಲ್ಲರಿಗೂ ನಾವು ಅದೀವಿ. ಓಕೆ ಸರ್. ಸರ್, ಮುಷ್ರೀಫ್ ಹಿನ್ನೆಲೆ ಏನು ಸರ್? ನಮ್ಮದು ಮುಷರೀಫ್ ಖಾನ್ದಾನ್ ಅದ ರೀ. ನಮ್ಮ ಓಕೆ ಸರ್. ಮುಷರೀಫ್ ಅಂದ್ರೆ ನಮ್ಮ ಖಾನ್ದಾನ್ ಅದ. ನಮ್ಮೆಲ್ಲ ನಮ್ಮ 800 ವರ್ಷದಿಂದ ಇತಿಹಾಸ ಅದ ನಮ್ಮದು. ಓಕೆ ಸರ್. ನಮ್ಮ ಖಾನ್ದಾನ್ದು ಮುತ್ಯ ಅಲ್ಲಿಂದ ಇಲ್ಲಿ ಅದಾರ. ಅವಾಗ ಭಾಷಾನ ಕಾಲಕ್ಕೆ ನಮ್ಮ ಖಾನ್ದಾನ್ ಅವ್ರಿಗೆ ಭಾಷಾ ಅವಾಗ ಆದಿಲ್ ಶಾಹಿ ಭಾಷಾ ಇದ್ದಾಗ ನಮ್ಗೆ ಜಮೀನು ಅದು ಕೊಟ್ಟಾನ. ನಾವು ಇಲ್ಲೇ ಇದ್ದೀವಿ. ನಮ್ಗೆ ಒಂದು ಅಸಾರದೊಳಗೆ ಎಲ್ಲದ ನಮ್ಮ ಖಾನ್ದಾನ್ ಅವ್ರಿಗೆ ನೋಡ್ಕೊಳಕ್ಕೆ ಮಾಡಿದ್ರು. ಸರ್, ತಮ್ಮ ಉದ್ಯೋಗ ಏನಾಗಿತ್ತು ಸರ್? ನಮ್ಮ ಉದ್ಯೋಗ ನಾವು ನೌಕರಿ ಮಾಡ್ತಿದ್ದೀವಿ. ನಮ್ಮೆಲ್ಲ ದಂಧಾ ಇದ್ದು ಹಂಗೆ ದಂಧಾ ಮಾಡ್ಕೋತ ನಮ್ಮ ಖಾನ್ದಾನಿ ನಮ್ಮ ಹೊಲಗಳಿದ್ದು ತೋಟ ಮಾಡ್ಕೋತ ಎಲ್ಲ ನಾವು ಮಾಡ್ತೀವಿ.
ಸರ್ ರಾಜಕೀಯ ಉದ್ಯೋಗದೊಳಗಿದ್ದವರು ಈ ರಾಜಕೀಯಕ್ಕೆ ಬರ್ಬೇಕನ್ನೋ ಯಾಕೆ ವಿಚಾರಿಸಕ್ತಪ್ಪ ಸರ್ ನೀವು? ರಾಜಕೀಯ ಬಡವ್ರ ಸಲುವಾಗಿ ಬಡವ್ರ ಕೆಲಸ ಆಗಲಿ ಅಂತ ಎಲ್ಲರೂ ನಮ್ಮಲ್ಲಿ ಬರ್ತಿದ್ವಿ, ಎಲ್ಲಾರ್ದು ಕೆಲಸ ಮಾಡ್ತಿದ್ವಿ. ಯಾರ್ದೇನು ₹1 ತಗೊಂಡಿಲ್ಲ, ಯಾರಿಗೇನು ನಾವು ಎಲ್ಲಾರು ಕೆಲಸ ಮಾಡ್ಕೋತಿದ್ದೀವಿ. ಓಕೆ ಸರ್. ರಾಜಕೀಯ ಇರ್ಲಾರ ಟೈಮ್ಗೂ ಸರಿ ಸರ್. ಈ ರಾಜಕೀಯ ಬಂದು ಇನ್ನಷ್ಟು ಅಧಿಕಾರ ಸಿಕ್ಕರೆ ಇನ್ನಷ್ಟು ಹೆಲ್ಪ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ರಾಜಕಾರಣಕ್ಕೆ ಬಂದಿ ಸರ್? ಹೌದು. ಓಕೆ ಸರ್. ಸರ್, ಈಗ ಬಿಜಾಪುರ ನಗರ ಕ್ಷೇತ್ರ ಬಗ್ಗೆ ಮಾತಾಡೋದಾದ್ರೆ ಬಿಜಾಪುರ ನಗರ ಸ್ವಚ್ಛತೆ ಬಗ್ಗೆ ತಮ್ಮ ಮಾತೇನು ಸರ್? ಏನು ಸ್ವಚ್ಛ ಅದಾವ್ರಿ, 4 ರೋಡ್ ಮಾಡ್ಯಾರ. ಬಿಜಾಪುರ ಸಿಟಿ MLA ಸಾಹೇಬ್ರು ಹೇಳ್ತಾರೆ, ರಾಯಚೂರ್ಲಿಂದ ಅವ್ರು ಫೋನ್ ಮಾಡಿದ್ರಂತ, ಏನು ಸಿಟಿ ಮಾಡಿರಂತ. ಏನು ಸಿಟಿ ಮಾಡ್ಯಾರ? ಈ ಸಿಟಿ ನಿಮ್ಗೆ ತೋರಿಸ್ಬೇಕಾದ್ರೆ ಬಿಜಾಪುರದು ಅರ್ಧ ವಾರ್ಡ್ ನೀವು ಹೋಗಿ ಬರ್ರಿ, ಒಂದು 3-4 ವಾರ್ಡ್ ಅಷ್ಟೇ ಚಲೋ ಅದಾವ. ಉಳ್ಕಿದ ವಾರ್ಡ್ ನೀವು ನಡ್ಕೊತ ಹೋದ್ರೆ ಕಾಲಿಗೆ ಹತ್ರ ಬಿದ್ರಂದ್ರೆ ಮೋತಿ ಕಾಲ ಕೈ ಮುರ್ಕೋಬೇಕು. ಮತ್ತೆ ಹೇಳ್ತಾರೆ ನಮ್ಮ ಸಿಟಿ MLA ಸಾಹೇಬ್ರು ಸಿಂಗಾಪುರ್ ಮಾಡಿನಂತಾರೆ. ಅವ್ರಿಗೆ ಸಿಂಗಾಪುರ ನಮ್ಮ ವಾರ್ಡ್ಗಳೊಳಗೆ ತಂದು ತೋರಿಸ್ಬೇಕು. ಅವ್ರಿಗೆ ಒಂದು ಮೈಕ್ ಸಿಕ್ಕರೆ ಬಿಜಾಪುರ ಏನು ಮಾಡೀನಿ ಕೆಲಸ ಧೂಳು ಕೂಡಿದ್ದು ಸ್ವಚ್ಛಪುರ್ ಮಾಡ್ಯಾರಂತ. ಈ ಕಡೆಯಿಂದ ಬಂದು ನೋಡ್ಲಿ ಏನು ಧೂಳ್ಪುರ್ ಅದ, ಏನು ರಾಡಿಪುರ್ ಅದ, ಏನರೇ ಅದ. ಅವರ ನಾಟಕ ಕಂಪ್ನಿ ಹೆಂಗೆ ಮಾಡ್ತಾರ, ಏನ 4 ವರ್ಷ ಮೊದಲು ಹೇಳಿದ್ರು 2,500 ಕೋಟಿ ಖರ್ಚು ಮಾಡಿ ನಾ ಕೇಬಲ್ ಹಾಕ್ಲಿಕ್ಕತ್ತೀನಂತ. ಈ ವೈರ್ ತೆಗೆದು ಶಿವಾಜಿ ಸರ್ಕಲ್ದೊಳಗೆ ಕೇಬಲ್ ಹಾಕ್ತೀನಿ ಅಂದ್ರು. ಈ 1.5 ಕೋಟಿ ರೂಪಾಯಿ ನಮ್ಮ MB ಪಾಟೀಲ್ ಸಾಹೇಬ್ರು ಶಾಂಕ್ಷನ್ ಮಾಡ್ಯಾರ ನಮ್ಮ ಸರ್ಕಾರದ. ಮೊನ್ನೆ ಹೇಳ್ತಾರ BJP ಗೌರ್ಮೆಂಟ್ ಇಲ್ಲ, ನಾ ಕಾಂಗ್ರೆಸ್ ಗೌರ್ಮೆಂಟ್ ಒಳಗೆ ತಂದಿನಂತ. ಮಾಡಿದವರು ನಮ್ಮ MB ಪಾಟೀಲ್ ಸಾಹೇಬ್ರು, ಜಿಲ್ಲಾ ಉಸ್ತುವಾರಿ ಅದಾರ. ಅವರು ಎಲ್ಲ ಓಣಿದು ನಮ್ಮ ಯಾವ ವಾರ್ಡ್ ಆಗ್ಯಾವ ಕೆಲಸ ಆಗಿಲ್ಲ ಅಂತ ಬಿಜಾಪುರಕ್ಕೆ ಹೋಗಿ ಭೈರತಿ ಸುರೇಶ್ ಅವ್ರಿಗೆ ಬೆಟ್ಟಾಗಿ ಅವರು 150 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡ್ಯಾರ. ಅವ್ರ ಸರ್ಕಾರದೊಳಗೆ ಮಾಡಿಲ್ಲ, ನಮ್ಮ ಸರ್ಕಾರದೊಳಗೆ ಅವ್ರು ಹೆಂಗೆ ಮಾಡ್ತಾರ? ಹೇಳ್ತಾರ ನಾಟಕರೇ ಭಾರಿ ಮಾಡ್ತಾರ, ಪೂರಾ ನಾನೇ ಮಾಡೀನಿ ಅಂತ. ಎಂಥ ನಾಟಕ ಮಾಡೋರು ಕಲಾಕಾರ ಭಾರಿ ಅದಾರ ಅವ್ರು. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಹೆಂಗೈತೆ ಸರ್ ನಗರದು? ಮತ್ತು ಅವ್ರಿಗೆ ಕೇಳ್ಬೇಕ್ರಿ. ಮತ್ತು ಸಿಂಗಾಪುರ್ ಮಾಡಿನಂತಾರೆ ಈ ಬಾಗಿಗೆ 8 ದಿವಸ ನೀರು ಬರಂಗಿಲ್ಲ. ವಾರ್ಡ್ ನಂಬರ್ 20 ಹೋಗ್ರಿ, 19 ಹೋಗ್ರಿ, ಈ ಬೆಲ್ಟ್ 8 ದಿವಸ 10 ದಿವಸ ಹೋಗ್ತೈತಿ. ಎಲ್ಲ ಕೂಡಿ ನಮ್ಗೆ ಅಷ್ಟ ಬಿಜಾಪುರ ಶಾಸಕರಿಗೆ ಸಿಂಗಾಪುರ ಖರೆ ನಿಮ್ಮ ಮಾಡೋದಿದ್ರೆ ಮೊದಲು 24 ತಾಸು ನೀರು ಕೊಡಂತ ಹೇಳ್ರಿ ಅವ್ರಿಗೆ. ನೀರು ಸರಿಯಾಗಿ ಬರ್ತಾ ಇಲ್ಲ ಅಂದಂಗ ಸರ್? ಎಲ್ಲಿ ಸರಿಯಾಗಿ ಬರ್ತೈತ್ರಿ? MB ಪಾಟೀಲ್ ಸಾಹೇಬರು ಮೊನ್ನೆ ಮತ್ತೆ ಹೊಸ ಪೈಪ್ಲೈನ್ ಮಾಡ್ರಂತ ನಾವು ಹೇಳಿ ಅವ್ರು ಮತ್ತೆ ಬೆನ್ನ ಹತ್ಯಾರ. ಇವ್ರು ಹೇಳ್ತಾರ ಶಾಸಕರು, ಸಿಂಗಾಪುರ್ ಮಾಡೀನಿ, ಭಾರಿ ಮಾಡೀನಿ, ಎಲ್ಲಿಂದರೇ ಫೋನ್ ಹಚ್ಚಿ ಕೇಳ್ತಾರಂತ. ಒಂದು 4 ರೋಡ್, ಒಂದು ಸ್ಟೇಷನ್ ರೋಡ್, ಇಲ್ಲಿಂದ ಇಡ್ಗಿ ಪಂಪನ ಅದು PWD ಆಗೈತಿ, ಒಂದು ಸೋಲಾಪುರ್ ರೋಡ್. ಮಸ್ತ್ ನಾ ಬಿಜಾಪುರ ನಗರಕ್ಕೆ ಅಷ್ಟು ಕೋಟಿ ಅನುದಾನ ತಂದಿನಿ, ಇಷ್ಟು ಕೋಟಿ ಅನುದಾನ ತಂದಿನಿ. ಯಾರ ಸರ್ಕಾರ ಅದ? ಅವ್ರು ಹೆಂಗೆ ತರ್ತಾರ? ನಮ್ಮ MB ಪಾಟೀಲ್ ಸಾಹೇಬ್ರು ತಂದಾರಿ. ಅವರು ಅದೇ ಹೇಳ್ದಿಲ್ರಿ, ನಾಟಕ ಕಂಪ್ನಿ ಭಾರಿ ನಾಟಕ ಮಾಡ್ತಾರ. ಮತ್ತೆ ಹೇಳ್ತಾರ ಮಂದಿಗೆ ನೀವೇನು ನಾಟಕ ಮಾಡ್ತೀರಂತ. ನಾಟಕ ಕಂಪ್ನಿ ನಾಟಕ ಮಾಡವ್ರಿ ಇವರು, ನಮ್ಮ ಬಿಜಾಪುರ ಸಿಟಿ MLA ಅವರು. ಸರ್, ಈಗ ಮುಸ್ಲಿಂ ವಾರ್ಡ್ಗಳಿಗೆ ಶಾಸಕರು ಅನುದಾನ ಕೊಡ್ತಾ ಇಲ್ಲ ಅನ್ನೋದು ನಿಮ್ಮ ತಮ್ಮ ಮಾತು. ಮತ್ತು ಕೊಟ್ರೆ ನೀವು ಇಲ್ಲಿಂದ ಈ ನಮ್ಮ ಆಫೀಸ್ ಮುಂದಿನ ರೋಡ್ ರೀ, ಒಂದು ದಿವಸ ಒಂದು ಹೆಣ ಹೋಗ್ತೈತಿ ಇಲ್ಲಿಂದ. ಅಲ್ಲಿ ಸೂರಜ್ ಹಾಲ್ಕ್ ಹೋಗೋದು, ಅಲ್ಲಿ ಒಂದು ಸುಡ್ಗಾಡ ಅದ, ಅದಕ್ಕೂ ರೋಡ್ ಬರಾಬರಿ ಇಲ್ಲ.
ಈಗ ನಮ್ದೇನ್ 150 ಕೋಟಿ ರೂಪಾಯಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ತಂದಾರ ಮಾಡ್ಯಾರ, ಆ ಕೆಲ್ಸ ಆಗೋದು. ಈಗ ಅಡ್ವಾನ್ಸೇ ನಾ ಮಾಡ್ಲಿಕ್ಕತ್ತೀನಿ ಅಂತ ಹೇಳ್ಬಿಡ್ತಾರ ನಮ್ಮ ನಾಟಕ ಕಂಪ್ನಿ ಶಾಸಕರು. ಮತ್ತು ನಗರದ ಎಲ್ಲ ಪ್ರಮುಖ ರಸ್ತೆಗಳಿಗೆ ಹಿಂದೂ ಮಹಾನಾಯಕರ ಹೆಸರು ಇಟ್ಟಾರಲ್ಲ ಸರ್, ಅವ್ರಿಗೆ ಅಭಿವೃದ್ಧಿ ಏನು ಕೆಲಸ ಅದ? ಈಗ PWD ಇದೆ, ನ್ಯಾಷನಲ್ ಖಾಜಾಮೀನ್ ದರ್ಗಾದ ರೋಡ್ ಅದ, ಅದು ಯಾವಾಗಿಂದ ಅದ ರೀ ದರ್ಗಾ? ಪುರಾತನ ಕಾಲ. ಅವರು ಯತ್ನಾಳ್ ಅವರು ಆ ರೋಡ್ಲಿಂದೇ ಹೋಗ್ತಿದ್ರು. ಆ ಯಾವಾಗಿನ ದರ್ಗಾ ಅದ? ಖಾಜಾಮೀನ್ ದರ್ಗಾನೇ ಹೆಸರು ಹೇಳುದಲ್ರಿ. ಅವ್ರು ಬಂದು ಯಾವ್ದಾರೇ ಹೆಸರು ಹೇಳ್ತಾರೆ, ಅವ್ರ ಅಭಿವೃದ್ಧಿನೇ ಇಲ್ಲ, ಹೆಸರೇ ಹೇಳುದು. ಈಗ ಮೊನ್ನೆ ರೋಡ್ ಆಗೈತ್ರಿ ಬಸ್ ಸ್ಟ್ಯಾಂಡ್ದು. ಆ ರೋಡ್ ಮ್ಯಾಗ ದಿವಸ ತಿರ್ಗಾಡೋರು ಸಾಕಾಕಿ ಎರಡೂ ಕೈಲಿ ಒಯ್ಕೊಂಡಾರ. ಸರ್ ಈಗ ವ್ಯಾಪಾರಸ್ಥರ ಸಮಸ್ಯೆಗಳು ಏನು ಸರ್ ನಗರಕ್ಕೆ ನೋಡಿದ್ರೆ? ವ್ಯಾಪಾರಸ್ಥರಿಗೆ ಭಾಳ ಸಮಸ್ಯೆ ಅದಾವ್ರಿ. ಅವ್ರಿಗೆ ಕುಂದರ್ಲಾಕ್ ಜಾಗ ಇಲ್ಲ ಚಂದಾಗಿ. ಏನು ನಾವು ಒಂದು ವಾಜಪೇಯಿ ರೋಡ್ ಮಾಡಿ ನಂತರ ಅದೇ ಹೇಳ್ತಾರೆ, ಅದು ಏನು ವಾಜಪೇಯಿ ರೋಡ್ ಏನು ಆಗ್ತಿದ್ದಿಲ್ಲೇನು? ಮುಂದೆ ಹೋಗ್ರಲ್ಲ ಇಂಡಿ ರೋಡ್ ನೋಡ್ರಿ, ಇಂಡಿ ರೋಡನ್ನು ನೋಡ್ರಿ. ಇಂಡಿ ರೋಡ್ 4 ಟನ್ ಬರ್ತೈತಿ. ಮೊದಲು ಇವರೇ ಇದ್ರಲ್ಲ. ಈಗ ನಿಮ್ಮ ಅನಿಸಿಕೆ ಪ್ರಕಾರ ಸರ್, ಎರಡೂವರೆ ವರ್ಷದಲ್ಲಿ ಒಟ್ಟು ಬಿಜಾಪುರ ನಗರ ಅಭಿವೃದ್ಧಿ ಆಗಿಲ್ಲ ಅನ್ನೋದೊಂದು ಮಾತು. ಅಭಿವೃದ್ಧಿ ಎಲ್ಲಿ ಆಗ್ತಾವ್ರಿ? 5 ರೋಡ್ ಆಗ್ಯಾವ, 5 ರೋಡ್ ಬಿಟ್ಟು ಬೇರೆ ರೋಡ್ ಎಲ್ಲಿ ಆಗ್ಯಾವ ಹೇಳ್ರಿ? ಅದೇ ಹುಡ್ಕೋದೊಳಗೆ ಸೆಂಟ್ ಸ್ಕೂಲ್ ಮಾಡಿ ಡಾಮರ್ ಮ್ಯಾಗ ಡಾಮರ್ ಹೊಡ್ತಾರ. ಬೇಕಾದ್ರೆ ಹಡ್ಡೆ ತೋರಿಸ್ತಂದ್ರೆ ತೋರಿಸ್ತೀವಿ. ಹರ್ಷ ಶೆಟ್ಟಿ ಇದ್ರು, ಡಾಮರ್ ಮ್ಯಾಗ ಡಾಮರ್ ಹೊಡೆದಾರ ಅವರು. ಚಲೋ ರೋಡ್ಗೆ ಹೊಡೆದಾರ. ಇದೇ ರಾಮನಗರ್ಗೆ ಹೋಗ್ರಿ, ರಾಜಾನಗರ್ಗೆ ಹೋಗ್ರಿ, ನೋಡ್ರಲ್ರಿ ನೀವು ಏನ್ ಅಭಿವೃದ್ಧಿ ಮಾಡ್ಯಾರ, ಹ್ಯಾಂಗ್ ರೋಡ್ ಮಾಡ್ಯಾರ ನೋಡ್ರಿ. ಡಾಮಿನೇಟ್ ನಾಯಕ ಅಂತ ಹೇಳ್ತಾರಲ್ರಿ, ಅಭಿವೃದ್ಧಿ ಪರ ನಾಯಕ. ಅದೇ ರೀ, 4 ರೋಡ್ ಆಗ್ಯಾವ, ಉಳ್ಕಿದ ರೋಡ್ ನಿಮ್ಗೆ ಕ್ಯಾಮ್ರಾ ತಗೊಂಡೇ ತೋರಿಸ್ತೀನಿ ಬರ್ರಿ. ಓಕೆ ಸರ್, ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಗೆಲ್ತೀರ ಅನ್ನೋದು ಒಂದು ಭಾಳ ಜೋರಿದ ವಾತಾವರಣ ಸರ್. ಯಾಕೆ ಸೋಲಾತ ಸರ್ ತಮಗ? 26,000 ವೋಟ್ ಬೋಕಸ್ ಮಾಡ್ಯಾರ. ಸಿಟಿ MLA ಅವರು ತಹಶೀಲ್ದಾರ್ ಆಫೀಸ್ ಹಿಡ್ಕೊಂಡು DC ತನ, SP ಸಾಹೇಬ್ರಲಿಂದ PSI ತನ ನಮ್ಮ ಮಂದಿಗೆ ವೋಟ್ ಹೋಗ್ಲಾಕ್ ಹೊಡೆದಾರ. ಈ ಕಡೆ ಇಲ್ಲಿ ತಹಶೀಲ್ದಾರ್ ಆಫೀಸ್ದೊಳಗೆ ನಮ್ಮ ಮಂದಿದು ಕೊಟ್ರೆ ನಮ್ಮ ಡಿಲೀಟ್ ಮಾಡೋದು, ಅವು ಡೂಪ್ಲಿಕೇಟ್ ಹಾಕೋದು. ಒಂದೊಂದು ಬೂತ್ದೊಳಗೆ 300, 200, 400 ಬೋಕಸ್ ಓಟ್ ಮಾಡ್ಯಾರ. ಬೋಕಸ್ ಓಟ್ಲೆ ಆರಸ್ ಬಂದಾರ ಅವರು. ಮತ್ತವರು ನಾವು ಬೋಕಸ್ ಮಾಡಿಲ್ಲ ಅಂತ ಸಿದ್ದೇಶ್ವರ ಗುಡಿಗೆ ಅವ್ರ ಮಕ್ಕಳ ಮುಟ್ಟು ಹೇಳಿ ನಾವು ರಾಜಕೀಯ ಬಿಟ್ಟು ಸನ್ಯಾಸ ತಗೋತೀವಿ, ಅವ್ರು ಬೋಕಸ್ ಮಾಡ್ಲಿಕ್ಕೆ ಮಾಡಿಲ್ಲ ಅಂತ ಹೇಳ್ಬೇಕು. ಅದಕ್ಕೆ ನೀವು ಕಾನೂನು ಹೋರಾಟ ಏನೋ ಮಾಡ್ಬೋದಾಗಿತ್ತು ಸರ್? ಕಾನೂನು ಹೋರಾಟ ಮಾಡೀವಿ, ಎಲ್ಲ ಮಾಡೀವಿ. ಮತ್ತು ಥೋಡೆ ಇರ್ತಾವಲ್ಲ BJPದು ಮಾಡ್ಯಾರ ಅವ್ರ ವ್ಯವಸ್ಥೆ. ಒಂದು ಸಹಿ ಇಲ್ಲ ಅಂತ ಕೇಸ್ ತೆಗ್ದಾರ. ಇಷ್ಟು ಘಟ್ಟ ಅದೋ, ಒಂದು ಪೇಪರ್ ಹರ್ಕೊಂಡ್ರೆ ನಾವೇನು ಎಣಿಸ್ತೀವೇನು? ಅದೇ ಪೇಪರ್ ಇಲ್ಲ ಅಂತ ಸಹಿ ಮಾಡಿ ಕೇಸಿದು ಮಾಡ್ಯಾರ. ಮುಂದೆ ಅಪೀಲ್ ಮಾಡೀವಿ. ಹೋರಾಟ ಇದೆ ಸರ್, ಹೋರಾಟ ಇದ್ದೇ ಅದರಿ. ಅದಕ್ಕೆ ಹೆಂಗೆ ಬಿಡ್ತೀರಿ? ಮತ್ತು ಬೋಕಸ್ ಡೂಪ್ಲಿಕೇಟ್ ಮಾಡಿ ಮಾಡೋರ್ಗೆ ಇದು ಆಗ್ತೈತೇನ? ಸರಿ ಸರ್, ಓಕೆ ಸರ್. ನೀವು 2 ಸಲ ಸೋಲಾಗಿದೆ ಸರ್. ಹಾಂ, ನೀವು MLA ಆಗೋದು ಯಾವಾಗ? MLA ಆಗೋದು 2 ಸರ್ತಿ ನಾ MLA ಆದಂಗೆ 2 ಸರ್ತಿ ಬೋಕಸ್ ಮಾಡ್ಯಾರ. ನಾ ಏನು ಭಾಳ 20,000 10,000 ಬಿದ್ದಿಲ್ಲ. ಒಮ್ಮೆ 5,000 ಚಿಲ್ಲರ್ಲಿಂದ ಬಿದ್ದೀನಿ. 8-9,000 ಬಿದ್ದೀನಿ. 86,000 ತಗೊಂಡಿನಿ. ಕಳೆದ ಚುನಾವಣೆ. ಹಾಂ, 85,000 ಚಿಲ್ಲರ್ ತಗೊಂಡಿನಿ. ನಂದೇನು ಸೋಲಿಲ್ಲ, ಡೂಪ್ಲಿಕೇಟ್ಲಿಂದ ಗೆದ್ದಾನೆ.
ಮತ್ತು ಅಷ್ಟು ಅವನ ಬಲ್ಲಿ ಧೈರ್ಯ ಇದ್ರಂದ್ರೆ ಹಾನಿ ಮಾಡಲಿ ಮಕ್ಕಳಿಗೆ ತಗೊಂಡು ಸನ್ಯಾಸ ಆಗ್ತೀನಿ ರೀ ರಾಜಕೀಯ ಬಿಟ್ಟು. ಸರ್, ಹಮೀದ್ ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರೋದಿಲ್ಲ. ಮತ್ತೇನು ಮಾತಾಡ್ಲಿಕ್ಕತ್ತೀನಿ? ಕನ್ನಡ ಕಲ್ತೀನ, ಉರ್ದಿ ಕಲ್ತಿಲ್ಲ. ಹಾಂ, ಕನ್ನಡ ಕಲ್ತೀನಿ, ಕನ್ನಡ ಮಾತಾಡ್ಲಿಕ್ಕತ್ತೀನಿ. ಹಮೀದ್ ಮುರ್ಸಿರಪ್ಪ ಅವರು ರಫ್ ಆ್ಯಂಡ್ ಟಪ್ ಗುಂಡಾಗಿರಿ. ನಾ ಇಲ್ಲದು ಗುಂಡಾಗಿರಿ ಮಾಡವ ಬಸನಗೌಡ ಪಾಟೀಲ್. ಟ್ರೇನ್ ಸುಟ್ಟವರು ಬಸನಗೌಡ ಪಾಟೀಲ್ MLA ಅವರು. ಝಂಡಾ ಹಚ್ಚಿದವರು MLA ಅವರು. ಮಾರ್ಕೆಟ್ದೊಳಗೆ ಕಲ್ಲು ಹೊಡೆಸೋರು MLA ಅವರು. ರಾಜಕೀಯ ಸಲುವಾಗಿ ಅವ್ರು ಏನು ಬೇಕಾದ ಮಾಡ್ತಾರೆ. ಸರ್, ಬಿಜಾಪುರ ನಗರದ ಮುಸ್ಲಿಂ MLA ಆಗಬಾರ್ದು. ವಿಜಯಪುರ ನಗರ ಸರ ಮುಸ್ಲಿಂ MLA ಆಗಬಾರ್ದು. ಯಾರು ಹೇಳ್ತಾರೆ? ಡೂಪ್ಲಿಕೇಟ್ ಹೋಟ್ ಆಗ್ಯಾನಂತ MLA ಆಗ್ಯಾನ. ಸಾವಿರ ನಾವು MLA ಆಗ್ತೀವಿ. ಡೂಪ್ಲಿಕೇಟ್ ಓಟ್ ತೆಗಿಲಾಕ ಹಚ್ಚಿವಿ. ಈಗ ಬೆನ್ನ ಹತ್ತೀವಿ. ಯಾರು ತಗಂಗಿಲ್ಲ ಅದಕ್ಕೆ ಈ ಸರ್ತಿ ಮಾಡ್ತೀವಿ. ಸರ್ತಿ ಕ್ಯಾಪ್ಟನ್ ಎಸಿಗೆ ಮಾಡೋದಿತ್ತು. ಯಾರ್ದು ಪಾಪ ನಾವು ಮಾಡಬಾರ್ದಂತ ಮಾಡಿಲ್ಲ. ಸರ್, 2028ಕ್ಕೆ ತಾವು MLA ಆಗೋದು ಪಕ್ಕ? ಪಕ್ಕ 100ಕ್ಕೆ 100 ಆಗ್ತೀವಿ. ನಾನು ಸೋಲಿಸೋದು ಹಮೀದ್ ಅವ್ರಿಗೆ ಆಗೋದಿಲ್ಲ. ಸೋಲ್ಸೋದು ಹಮೀದ್ ಅವ್ರಿಗಿಲ್ಲ, ಜನ ಸೋಲಿಸ್ತಾರೆ. ಹಮೀದ್ಗೆ ಗೆದ್ದಿಸ್ಬೇಕಾದ್ರೆ ಜನ ಸೋಲಿಸ್ತಾರೆ. ಬೋಕಸ್ ಓಟ್ ಮಾಡಿ ನಾ ಆರಸ್ ಬಂದಿಲ್ಲ. ನಾ ಬೋಕಸ್ ಓಟ್ ಮಾಡಿದ್ರೆ ನಾ ಆರಸ್ ಬರ್ತಿದ್ದೆ. ನಂದು ಎಲ್ಲ ಹಳ್ಳಿ ತರ್ತಿದ್ದೆ. ನಾ ಮಾಡಿಲ್ಲದು. ನಾ ವಿಜಯಪುರ ನಗರದ ಅಭಿವೃದ್ಧಿ ಮೇಲೆ ಎಲೆಕ್ಷನ್ ನಡೆದಿಲ್ಲ, ಹಿಂದೂ ಮುಸ್ಲಿಂ ಮೇಲೆ ಎಲೆಕ್ಷನ್ ನಡೀತೈತಿ. ಹಿಂದೂ ಮುಸ್ಲಿಂ ಮ್ಯಾಗ ಇಲೆಕ್ಷನ್ ನಡೆದಿಲ್ಲ. ಹಿಂದೂ ಮಂದಿನೂ ನನ್ಗೆ ಓಟ್ ಹಾಕ್ಯಾರ. ಹಿಂದೂ ಮಂದಿನೂ ನನ್ಗೆ ಓಟ್ ಹಾಕ್ಯಾರ. ಹಿಂದೂ ಮಂದಿನೂ ನಾವು ಅವ್ರ ಬಲ್ಲಿ ಹೋಗ್ತೀವಿ, ಅವ್ರು ನಮ್ಮ ಬಲ್ಲಿ ಹೋಗ್ತಾರೆ. ಒಂದು MLA ನಾ ಹಿಂದೂ ಮಂದಿ ನೀವು ಹೋಗಬೇಡ್ರಿ ಮಾಡಬೇಡ್ರಿ ಅಂದ್ರೆ ಯಾರು ಗುಲಾಮ್ರಿ ಇಲ್ಲ. ಏನು ಎಲ್ಲ ಕಾಸ್ಟ್ ಅವ್ರ ಮನ್ಯಾಗ ಹುಟ್ಟಿತ್ತೇನ? ಎಲ್ಲ ಕಾಸ್ಟ್ ಅವ್ರ ಮನ್ಯಾಗ ಹುಟ್ಟೈತಿ. ಎಲ್ಲಾರು ಪ್ರೀತಿ ಮಾಡ್ತಾರೆ, ಎಲ್ಲಾರು ಓಟ್ ಹಾಕ್ತಾರೆ. ನಾವು ಹಿಂದೂ ಮಂದಿಗೆ ಹಾಕ್ತಾರೆ, ಹಿಂದೂ ಮಂದಿ ನಮ್ಗೆ ಹಾಕ್ತಾರೆ. ಸರ್, ಇಲೆಕ್ಷನ್ ಸಂದರ್ಭದಲ್ಲಿ ಯತ್ನಾಳ್ ಯಾರು ವಿರೋಧ ಇರ್ತಾರೋ ಅವರೇ ಯತ್ನಾಳಗೆ ವೋಟ್ ಮಾಡ್ತಾರೋ ಒಂದು ಮಾತು ಸರ್. ಏನೂ ಇಲ್ಲ, ಇರೋದಿದ್ದವ್ರು ಇರೋದೇ ಇರ್ತಾರೆ. ಯಾರು ನಮ್ಮ ಪರವಾಗಿರ್ತಾರೆ. ಇದು ರಾಜಕೀಯದ. ನಾವೇನು ಜಾತಿ ಮಾಡೋರಿಲ್ಲ. ಎಲ್ಲ ಜಾತಿಗೆ ನಾವು ತಗೊಂಡು ನಡೀತೀವಿ. ಸರಿ ಸರ್. ಸರ್, ಯತ್ನಾಳ್ ಅವ್ರು ಏನಂತಾರೆ ಪದೇ ಪದೇ ಮುಸ್ಲಿಮರು ನಾನು ವೋಟ್ ಬೇಡ, ಗಡ್ಡ ಹಾಕಿದವನು ನಾಜು ಬಾಜು ಬೇಡ, ಟಿಂಪು ಸುಲ್ತಾನ್ ವಿರುದ್ಧ ಮಾತಾಡೋದು. ಮತ್ತು ಮುಸ್ಲಿಮ್ ಅವ್ರ ಮನೆಗೆ ಹೋಗಿ ಟೊಬ್ಗಿ ಹಾಕ್ಕೊಂಡು ನಮಾಜ್ ಬಂದು ಸಿರ್ಕುಂಬ ಹಂಚಿ ಯಾಕೆ ಮಾಡಿದ್ರಿ ಬಸನಗೌಡ್ರ? ಎಷ್ಟರ ನಾಟಕ ಮಾಡ್ತೀರಿ? ಏನು ಮಾಡಿಲ್ಲ ನೀವು? ಮಾಡಿಲ್ಲ ಅವರು ನಾಟಕ ಬಿಡ್ರಿ. ಅದು ನೀವು ಹೋಟಿನ ಸಲುವಾಗಿ ಮಾಡ್ಲಿಕ್ಕತ್ತೀರಿ. ಜಾತಿದೊಳಗೆ ಜಗಳ ಹಚ್ಚೋದು ಏನು ಯಾರು ಮಾಡಂಗಿಲ್ಲ. ಇಲ್ಲಿ ಎಲ್ಲ ಮುಸ್ಲಿಂ ಹಿಂದೂ ಎಲ್ಲಾರು ಕೂಡ ಅದೀವಿ. ನೀವು ತಮ್ಮ ರಾಜಕೀಯ ಸಲುವಾಗಿ ಮಾಡ್ತಾರೆ. ಸರ್, ನಿಮ್ಮದೇ ಸರ್ಕಾರ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ? ಕ್ರಮ ತಗೋತಾರಂತೆ ತಂದಿವಲ್ರಿ. ಈಗ ಅವರೇ ಯಾಕೆ ಹಾಳಾಕತ್ತಾರ? ನಾವು ಬೈದ್ರೆ ನಮಗೂ ಹಾಗೆ ಆಗ್ತೈತಿ ಕೇಸ್. ಯಾಕೆ ಕಾಸ್ಟಿಗೆ ನಾನು ಬೈದ್ರೆ ನನ್ಗಾಗಬೇಕು. ಮತ್ತು ಅವ್ರು ಒಬ್ಬಗೆ ಮಾಡ್ಲಿಕ್ಕತ್ವೇನ? ನಾ ನಿಮ್ಗೆ ಬೈದ್ರೆ ನಿಮ್ಮ ಕಾಸ್ಟಿಗೆ ಬೈದ್ ನೀವು ನನ್ನ ಮ್ಯಾಗ ಕೇಸ್ ಮಾಡ್ಬೋದು. ನನಗೆ ನೀವು ಬೈದ್ರೆ ನಾನು ನಿಮ್ಮ ಮ್ಯಾಗ ಕೇಸ್ ಮಾಡ್ಬೋದು. ಕಾನೂನು ಅದ, ಸಂವಿಧಾನ ಅದ. ಸಂವಿಧಾನದೊಳಗೆ ಎಲ್ಲಾರು ಚಂದಾಗಿ ಬಾಳುವುದು ಇರ್ತೈತಿ. ಯಾರಿಗರೇ ಬೈದು ಯಾವ್ದಾರೇ ಸಮಾನ ಬೈದು ಏನ ಬಸನಗೌಡ್ರ ಅಪ್ಪನ ಮನೆ ಏನ? ಮತ್ತು ಮುಂದೆ 2028ಕ್ಕೆ ನಾನೇ MLA, ನಾನೇ CM. ಒಂದು ಹುಡುಗರು ಆಡ್ತಾರಲ್ರಿ, ಆ JCP ಕೊಡ್ತೀನಿ ರೀ, ಒಯ್ದು ಕೊಡ್ರಿ. ಮೊದಲು RS ಬಾ ಅಂತೇಳ್ರಿ. CM JCP ಯಾರ್ದಾರ ಮನೆ ಢಮ್ ಅಂತಿನ. ಮತ್ತು ಢಮ್ ಅವ್ರ ಮನೆ ಅನ್ಸುನಲ್ರಿ. ಜಂಡಾಚಾರ ಟ್ರೇನ್ ಸುಟ್ಟಾರ, ಕಲ್ಲು ಹೋಗ್ತಾರ. ಅವ್ರ ಮನೆಗೆ ಬರಂಗಿಲ್ಲ.
ಅವ್ರ ಮನೆಗೆ ಬರಂಗಿಲ್ಲ. ಯಾರೇ ಸುಮ್ಮನೆ ತಮ್ಮ ಮಕ್ಕಳಿಗೆ ತಗೊಂಡು ಜಗಳ ಮಾಡ್ರಲ್ಲ, ನಮ್ಮ ಮಕ್ಕಳು ಕೂಡ ನಾವು ಅವ್ರ ಕೂಡ ಮಾಡ್ತೀವಿ. ಮಂದಿಗೆ ಯಾಕೆ ಮಾಡೋದು? ಚಲೋ ಮಂದಿ ಇರ್ತಾರ, ಅವ್ರ ಸಾಲಿ ಕಲೆಯವ್ರು ಇರ್ತಾರ, ಅವ್ರ ದಂಧ ಇರ್ತಾವ. ಇವ್ರ ಸಲುವಾಗಿ ಬೆಂಗಳೂರು ತನ ಜೈಲಿಗೆ ಹೋಗಿ ಬಂದಾರ, ಕೋರ್ಟಿಗೆ ಹೋಗಿ ಬಂದಾರ ಎಲ್ಲ ಮಂದಿ. ಅವ್ರ ಮಕ್ಕಳ ಮ್ಯಾಗ ಕೇಸ್ ಹಾಕೋರಿ, ತಮ್ಮ ಮ್ಯಾಗ ಹಾಕೋರಿ. ನೀವು ಬಂದು ಜಗಳ ಮಾಡ್ರಿ. ಮಂದಿ ಜಾತಿ ಅವ್ರಿಗೆ ಮಂದಿಯವ್ರ ಕೂಡಿ ಯಾಕೆ ಜಗಳ ಮಾಡಂತೀರಿ? ನಿಮ್ಮ ರಾಜಕೀಯ ಸಲುವಾಗಿ ಮಾಡೋದಿದ್ದು ಚಲೋ ಅದ. ನಿಮ್ಗೆ ಅಷ್ಟೇ ಧೈರ್ಯ ಇದ್ರೆ ನಿಮ್ಮ ಮಕ್ಕಳು ತಗೊಂಡು ನೀವು ಬರ್ರಿ, ಎಲ್ಲಿ ಕರಿತೀವಿ, ಎಲ್ಲಿ ಬಾ ಅಂತೀರ ಅಲ್ಲಿ ಬರ್ತೀವಿ ಜಗಳ ಮಾಡ್ಲಾಕ. ಮತ್ತು ಬೇರೆಯವ್ರ ಮಕ್ಕಳಿಗೆ ಬೇರೆಯವ್ರ ಪಾರ್ಟಿ ಕಾರ್ಯಕರ್ತಾಗ ಯಾವ ಪಾರ್ಟಿ ಕಾರ್ಯಕರ್ತ ಇದು ಅಣ್ತಂಬ್ರಿದ್ದಂಗೆ ಅವ್ರು ನೀವು ಜಗಳ ಮಾಡ್ರಿ, ನೀವು ಹೋಗ್ರಿ, ಕೋಟಿಗೆ ತಿರ್ಗಾಡ್ರಿ 10 ವರ್ಷ 5 ವರ್ಷ, ಅವ್ರು ಏನಾಗ್ತೈತ್ರಿ ಗತಿ? ಇದು ತಮ್ಮ ರಾಜಕೀಯ ಸಲುವಾಗಿ ಮಂದಿಗೆ ಹಾಳು ಮಾಡಬಾರ್ದು. ಸರ್, ಹಮೀದ್ ಮುಷ್ರಿಫ್ ಅವರು MLA ಆದ್ರೆ ನಗರದಲ್ಲಿ ದಬ್ಬಾಳಿಕೆ ನಡೀತೈತಿ ಸಾಹೇಬ್ರ. ಇದು ಸಂವಿಧಾನದ ಯಾರು ದಬ್ಬಾಳಿಕೆ ನಡೆಯಂಗಿಲ್ಲ. ಇದು ಬಿಜಾಪುರದ, ಇಲ್ಲಿ ಎಲ್ಲಾರು ಕೂಡಿ ಇರ್ತೀವಿ. ಇದು ಯಾರೇ ಹೇಳ್ತಾರೆ ನೀವು ಕೇಳಲಿಕ್ಕತ್ತೀರಿ, ಇದನ್ನು ಕೇಳೋದು ನೀವು ತಪ್ಪ. ಅಂಥವ್ರು ಯಾರೂ ಇಲ್ಲ ಇಲ್ಲಿ ಬಿಜಾಪುರದೊಳಗೆ. ಮಾಡವ ಅದೇ ಬಸನಗೌಡ MLA ಒಬ್ಬನೇ. ತಮಗೆ ಹಿಂದೂ ಓಟ್ ಸೆಳೆಯುವಂಥ ಕೆಪಾಸಿಟಿ ಇಲ್ಲ. ಹಿಂದೂ ಓಟ್ ಹಾಕ್ಯಾರಿ, ಓಟ್ ಹಾಕ್ಯಾರ ಅಂತ ಇದ್ಕಿತ್ ಮೊದಲು ಹೇಳಿಕತ್ತೀನಿ. ಫಸ್ಟ್ ನಾನು ಇಲೆಕ್ಷನ್ದೊಳಗೆ ಬಿದ್ದಾಗನು ಹೇಳಿನಿ, ಹಿಂದೂ ಮಂದಿ ನನ್ಗೆ ಓಟ್ ಹಾಕ್ಯಾರ, ಅವ್ರಿಗೆ ಅವಾಗೆ ಧನ್ಯವಾದ ಅಂತ ಹೇಳಿನಿ. ಸರ್, ನಿಮ್ಮ ಸೋಲಿಗೆ ನಿಮ್ಮವರ ಕಾರಣ ಅನ್ನೋದು ಮಾತು ಕೇಳುತ್ತೆ. ಏನೂ ಇಲ್ಲ, ಎಲ್ಲ ನಮ್ಮ ಮಂದಿ ನಮ್ಗೆ ಹಾಕ್ಯಾರ, ಎಲ್ಲಾರು ಹಾಕ್ಯಾರ. ಡುಪ್ಲಿಕೇಟ್ ಓಟ್ ಬಂದು ನಾವು ಸೋತೀವಿ. ಸರ್, ಹಮೀದ್ ಅವರಿಗಿಂದ ನಾನು ಸೋಲಿಸೋದಾಗೋದಿಲ್ಲ. ಬರ್ಲಿ 28 ತಾರೀಕು ಅವ್ರು JCP ತಗೊಂಡು ಪಕ್ಷೇತರ ನಿತ್ತು RS ಬರ್ಲಿ, CM ಆಗ್ತಾರೆ. ಅವಾಗ JCP ಕೊಡುನು, ಒಂದು ಟ್ರಕ್ ಕೊಡುನು ತುಂಬಿ. ಹುಡುಗರು ಆಡ್ತಾರಲ್ರಿ, ಅವು JCP ಒಂದು ಟ್ರಕ್ ಕೊಡುನು. 2000 ನಾವು MLA ಆಗ್ತಾನೋ ಪಕ್ಕ ವಿಶ್ವಾಸ ಐತಿ ಸರ್. ವಿಶ್ವಾಸದಂತೆ ಹೇಳಿಕತ್ತೀನಿ. ಸರ್ 2028ಕ್ಕೆ ತಮ್ಮ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇದಾರೆ ಸರ್. ತಮ್ಮ ಪಕ್ಷದಲ್ಲಿ 100 ಇರ್ಲಿ ರೀ, ನಾನು ಕೊಡ್ತಾರ. ವಿಶ್ವಾಸ ಇದೆ ಸರ್. ವಿಶ್ವಾಸದ ಸಾಹೇಬ್ರ ಮ್ಯಾಗ ವಿಶ್ವಾಸದ ಕೊಡ್ತಾರ. ಓಕೆ ಸರ್, ಇಲ್ಲಿ ತನಕ ನಗರ ಏನೋ ಅಭಿವೃದ್ಧಿ ಆಗಿಲ್ಲ, ಬರೀ ಮಾತಿನ ಅಬ್ಬರ ಮಾತು. ಮಾತಿಂದ ಅಭಿವೃದ್ಧಿ ಆಗೈತಿ. ಬೇಕಾದ್ರೆ ನೀವು ನೋಡ್ರಲ್ರಿ ರೋಡ್ಗಳು. ಹಾಂ ಸರ್, ನೋಡಿರ ನಿಲ್ ನೀವು ರೋಡ್ ಅದು. ಹಾಂ ಸರ್, ಏನಿಲ್ಲ ಹೇಳ್ರಿ, ತೋರಿಸ್ತಾನ, ನಿಮ್ಗೂ ತೋರಿಸ್ತೀನಿ. ಕಾಂಗ್ರೆಸ್ನಲ್ಲಿ ಕೆಲವು ಮತಗಳು ಯತ್ನಾಳಕ್ಕೆ ಹೋಗ್ತಾವು, ಹಿಂದೂ ಮತಗಳು. ಯಾವುದು ಕಾಂಗ್ರೆಸ್ ಮತ ಹೋಗಂಗಿಲ್ಲ. ಎಲ್ಲ ಹಿಂದೂಗಳು ನಮ್ಗೆ ಹಾಕ್ತಾರೆ, ಎಲ್ಲ ಕಾಸ್ಟ್ ಅವ್ರು ಹಾಕ್ತಾರೆ. ತಮ್ಮ ಸರ್ಕಾರದ ಬಗ್ಗೆ, ತಮ್ಮ ರಾಜ್ಯ ಸರ್ಕಾರದ ಬಗ್ಗೆ, ಆಡಳಿತ ಬಗ್ಗೆ ತಮ್ಮ ಮಾತೇನು ಸರ್? ನಮ್ಮ ಸರ್ಕಾರ ಕೆಲಸ ಮಾಡ್ಲಾಕತ್ತೈತಿ. ನಾಳೆಗೆ CM ಸಾಹೇಬ್ರು ಬರ್ಲಾಕತ್ತಾರ 9 ತಾರೀಕು. ರಾಣಿ ಚೆನ್ನಮ್ಮ ಮೂರ್ತಿ ಓಪನಿಂಗ್ ಮಾಡ್ಲಾಕತ್ತಾರ. ಎಲ್ಲ ಅಭಿವೃದ್ಧಿ ಏನೇನು ಕೆಲಸ ಅದಾವ ಓಪನಿಂಗ್ ಮಾಡ್ತಾರೆ. ಮತ್ತು ಇಂಥ ಸರ್ಕಾರ ಹಿಂಗೆ 5 ಗ್ಯಾರಂಟಿ ಕೊಟ್ಟಾರೆ. ಇಷ್ಟು ನೀರಾವರಿ ನಮ್ಮ MB ಪಾಟೀಲ್ ಸಾಹೇಬರು ಕೆನಾಲ್ ಮಾಡ್ಯಾರ, ಮಂದಿಗೆ ಅನುಕೂಲ ಮಾಡ್ಯಾರ, ಬಿಜಾಪುರ ಜಿಲ್ಲೆಗೆ ಅನುಕೂಲ ಮಾಡ್ಯಾರ, ಇಷ್ಟು ಅಭಿವೃದ್ಧಿ ಮಾಡ್ಯಾರ. ನಮ್ಮ CM 5 ಗ್ಯಾರಂಟಿ ಕೊಟ್ಟಾರ. CM DCM ಕೂಡಿ ಬಸ್ ಫ್ರೀ ಹೊಂಟಾರ, ಕರೆಂಟ್ ಫ್ರೀ ಆಗೈತಿ, ಅಕ್ಕಿ ಕೊಡ್ಲಾಕತ್ತಾರ, ಗ್ಯಾರಂಟಿ 2000 ಕೊಡ್ಲಾಕತ್ತಾರ. ಹುಡುಗರ್ಗೆ ಡಿಪ್ಲೊಮಾ ಅದು ಆದವ್ರಿಗೆ ಅವ್ರಿಗೆ ಕೊಡ್ಲಾಕತ್ತಾರ. ಮತ್ತು ಇಂಥ ಯಾವ್ದಾರೆ ಸರ್ಕಾರ ಕೊಟ್ಟೈತೇನ್ರಿ ಇಲ್ಲಿ? ಮತ್ತು ಹಿಂಗೆ ಸರ್ಕಾರ ಕೊಟ್ಟಾರ ಅವ್ರಿಗೆಲ್ಲರಿಗೆ. ನಾವು ನಮ್ಮ ಸರ್ಕಾರಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಬಡವ್ರಿಗೆ ಅನ್ನ ಕೊಡ್ಲಿಕ್ಕತ್ತೀರಿ. ನಿಮ್ಗೆ ಭಾಳ ಧನ್ಯವಾದ ಹೇಳ್ಬೇಕು. ಸರ್, MB ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ಮಾತೇನು? ಹೌದ್ರಿ, ಕೆನಾಲ್ ಕೆಲಸ ಮಾಡ್ಯಾರ, ಅಭಿವೃದ್ಧಿ ಕೆಲಸ ಮಾಡ್ಲಾಕತ್ತಾರ. ಶಿವಾನಂದ ಪಾಟೀಲ್ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅವರು ಮಾಡ್ಲಾಕತ್ತಾರ ಅಭಿವೃದ್ಧಿ. ಅವರು ಭಾಗ್ಯವಾಡಿಯಾಗ ಮಾಡ್ಯಾರ. ಅವರು ಸ್ವಾರಿ ಇಲ್ಲಿಂದ ಇಲ್ಲ, ಭಾಗ್ಯವಾಡಿ ಮತಕ್ಷೇತ್ರ ಅವರು ಹಾವೇರಿಯಾಗ ಚಲೋ ಕೆಲಸ ಮಾಡ್ಲಾಕತ್ತಾರ. ಸರ್, ನಗರಸಭೆ ಸರ್ ಅಧ್ಯಕ್ಷ ಉಪಾಧ್ಯಕ್ಷ BJP ಆಲತ್ತಲ್ಲ ಸರ್, ಯಾಕೆ? ಮುಂದಿನ ಸರ್ತಿ ಕಾಂಗ್ರೆಸ್ ಆಗ್ತೈತಿ.
ಸದ್ಯಕ್ಕೆ ನಗರದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇಲ್ಲ. ಯಾಕಿಲ್ಲ? ಕಾಂಗ್ರೆಸ್ದರೆ ಫುಲ್ ಅದ. ಹಾಂ, ಕಾಂಗ್ರೆಸ್ ಕಾಂಗ್ರೆಸ್ದೇ ಫುಲ್ ಅದ. ಹಾಂ, ನಗರಸಭೆ ಚುನಾವಣೆಯಲ್ಲಿ ಅಷ್ಟು ಬಹುಮತ ಗಳಿಸಲಿಲ್ಲ ಕಾಂಗ್ರೆಸ್ ಪಕ್ಷ. ಹೋದ ಸರ್ತಿ 9 ಬಂದಿದ್ರು, ಈ ಸರ್ತಿ 10 ಬಂದಿದ್ರು. ನಮ್ದು ಒಂದು 5-6 ಟಿಕೆಟ್ ತೆಪ್ಪು. ಅದರ ಸಲುವಾಗಿ ನಮ್ದು 16, 18, 17 ಬರ್ಬೇಕು ನಮ್ದು. ಕರೆಕ್ಟ್ ಟಿಕೆಟ್ ನಾವು ಬಂದು ಕೊಟ್ರೆ ಟಿಕೆಟ್ ಒಂದು ಸ್ವಲ್ಪ ತೆಪ್ಪ್ಯಾವ. ಕೆಲಸ ನಮ್ಮ ಅಭಿವೃದ್ಧಿ ನಮ್ಮ ಹೊರತಿ ಇದ್ದಾಗೂ 100 ಕೋಟಿ ರೂಪಾಯಿ ಕೆಲಸ ಮಾಡ್ಯಾರ. ಹಾಂ, ಅಧ್ಯಕ್ಷ ಇದ್ದಾಗ. ಸರ್, ಬಿಜಾಪುರ ನಗರದ ಏನು ಸಮಸ್ಯೆ ಅದಾವೆ ಸರ್ ಟೋಟಲಿ? ಸಮಸ್ಯೆ ಅಂದ್ರೆ ರೋಡ್ ಇಲ್ಲ, ಲೈಟ್ ಇಲ್ಲ, ಡ್ರೈನೇಜ್ ಇಲ್ಲ. ಇನ್ನ ಕೆಲಸ ಆಗಬೇಕು, ಮಾಡಬೇಕು. ಶಾಸಕರಿಗೆ ಜಾತಿ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಂತ ಹೇಳ್ತೀವಿ. ಆರಸ್ ಕೊಟ್ಟಾರಪ್ಪ ಜನ, ನಿಮ್ಗೆ ಅಭಿವೃದ್ಧಿ ಮಾಡ್ರಂದ್ರೆ 4 ಓಣಿ ಮಾಡಿ ನಾವು ಅಲ್ಲೇ ಹೋಗ್ತೀವಿ, ಆ ಕಡೆ ಮಾಡ್ತೀವಿ, ಈ ಕಡೆ ಎಲ್ಲ ಕಡೆ ಮಂದಿ ತಿರ್ಗಾಡ್ತಾರೆ, ಎಲ್ಲ ಕಡೆ ಮಂದಿ ಇರ್ತಾರೆ. ಏನು ಒಂದೇ ಓಣ್ಯಾಗ ಒಂದೇ ಕಾಸ್ಟ್ ಇರಂಗಿಲ್ಲ, ಎಲ್ಲ ಕಾಸ್ಟ್ ಇರ್ತಾವೆ. ಎಲ್ಲಾರ್ಗ ತಗೊಂಡು ಕೆಲಸ ಮಾಡ್ರಿ ಅಂತ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳಿವಿ. ಅವರೆಲ್ಲ ಶಾಂಕ್ಷನ್ ಮಾಡ್ಲಾಕತ್ತಾರ, ಮಾಡಿಸ್ತಾರೆ. ಓಕೆ ಸರ್. ಹಮೀದ್ ಮುಷರಫ್ ಅವರು MLA ಆದ್ರೆ ತಮ್ಮ ಯೋಜನೆಗಳೇನು? ನಾವು ಈ ರೋಡ್, ಡ್ರೈನೇಜ್, ಲೈಟ್ ಇದು ಮಾಡೋಕ್ಕಿಂತ ಈಗ ಗೋಲ್ ಗುಮ್ಮಟ್ ಅದ. ನಮ್ದು ಗೋಲ್ ಗುಮ್ಮಟ್ ನಮ್ಮ ಹಳಿ ಇಮಾರತ್ಗಳು ತೆಗ್ದಾರ. ಸಿಟಿದೊಳಗಿನ ಭಾಳಷ್ಟು ಕೆಲಸ ಅದಾವ, ಭಾಳ ಅಂದ್ರೆ ಭಾಳ ಅದಾವ. ನೀರು 24 ತಾಸು ನೀರು ಕೊಡ್ಬೇಕು ಅವರು. ಕೆಲಸ 1-2 ಇಲ್ಲ, ಭಾಳ ಕೆಲಸ ಅದಾವ. ಮಾಡಬೇಕು ಕೆಲಸ ಮಾಡಿ ಬಡವ್ರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೀವಿ ನಾವು. ಊರು ಇಲ್ಲಿಂದ ತೊರ್ವಿ ದಾಟೈತಿ, ಈ ಕಡೆ ಜುಮ್ನಾಳ್ ದಾಟೈತಿ, ಈ ಕಡೆ ಅರಕೇರಿ ದಾಟೈತಿ. ಅಷ್ಟು ಬೆಡಿಲಾಕತ್ತೈತಿ, ಕೆಲಸ ಮಾಡಿಸ್ಬೇಕು. 4 ರೋಡ್ ಮಾಡಿ ಇಲ್ಲೇ ಕೂತ್ರೆ ಆಗಂಗಿಲ್ಲ. ಸುಮ್ಮ ನಾಟಕ ಮಾಡ್ಕೋತ ನಾ ಅದು ಮಾಡಿದೆ ಇದು ಮಾಡಿದೆ ಹೇಳ್ತಾರ. ಒಂದು ನ್ಯೂಸ್ದೊಳಗೆ ಹೇಳ್ಯಾರ, ರೋಡ್ ಎಲ್ಲಿ ಉಳ್ದಿಲ್ಲ ಸೈಕಲ್ ಮೋಟರ್ ತಗೊಂಡು ಹುಡುಕ್ಲಾಕತ್ತಾರ. ಹುಡುಕಿಸ್ರಿ ನಮ್ಮ ರೋಡ್ಗಳು ಎಲ್ಲ ವಾಡಿಂದು. ನಗರ ಶಾಸಕರು ಜನರ ಸಮಸ್ಯೆಗೆ ಸ್ಪಂದನೆ ನೀಡುತ್ತಾ ಇಲ್ಲ. ಎಲ್ಲಿ ನೀಡ್ತಾರೆ? ಕೆಲಸ ಆಗ್ಬೇಕಲ್ಲ, ಅಭಿವೃದ್ಧಿ ಯಾಕೆ ಮಾಡ್ಲಿಕ್ಕತ್ತಿಲ್ಲ? ಅಧಿವೇಶನ ಒಳಗೆ ಬರೀ ಅಬ್ಬರದ ಭಾಳ, ನಾ ಹಂಗೆ ಬಿಜಾಪುರ ಮಲ್ಲೇಶ ಮಾಡೀನಿ. ನೀವು ಒಂದ್ಸಲ ವಿಡಿಯೋ ಮಾಡ್ರಿ, ರೆಕಾರ್ಡಿಂಗ್ ಮಾಡಿ. ಏನು ಮಲೇಷ್ಯಾ ಆಗೈತಿ, ಏನು ಇದು ಆಗೈತಿ ನೋಡಿ ಬರ್ರಿ. ಸರ್, 2028ಕ್ಕೆ ತಮ್ಮ ಟಿಕೆಟ್ ಸಿಗೋದು ಪಕ್ಕ 100ಕ್ಕೆ 100 MLA ಆಗ್ತೀನಿ. ನಿಮ್ಗೆ ಭಾಳ ಧನ್ಯವಾದ. ಓಕೆ ಸರ್. ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಜನತೆಗೆ ತಮ್ಮ ಮಾತೇನು? ಎಲ್ಲ ಜನತೆಗೆ ನಾ ಎಲ್ಲಾರ್ಗ ಧನ್ಯವಾದ ಅಂತೀನಿ. ನನಗೆ ಇಷ್ಟು ಓಟ್ ಹಾಕ್ಯಾರ. ನನಗೆ ಏನು ಅವರು ಹೇಳಿದ್ರು ಕಡಿಮೆ. ಓಕೆ ಸರ್. ಸರ್, ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಗರದ ಪ್ರತಿಷ್ಠಿತ ಜನನಾಯಕರಾದಂಥ ಹಮೀದ್ ಸಾಹೇಬ್ ಮುಷರಫ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ರಾಜಕೀಯ ಹಾಗೂ ತಮ್ಮ ಮುಂದೆ ಮಾಡುವಂಥ ಯೋಜನೆ ಬಗ್ಗೆ ಸಮಗ್ರವಾಗಿ ನಮ್ಮ FM ವಾಹಿನಿಯೊಂದಿಗೆ ಸಂದರ್ಶನ ಮಾಡೋದಕ್ಕೆ ಅವರಿಗೆ ನಮ್ಮ ವಾಹಿನಿ ಪರವತಿಯಿಂದ ಧನ್ಯವಾದಗಳು ಸರ್. ನಮಸ್ತೆ. Famous food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಪಾರ್ಟಿ ಪ್ಲಾನೆಟ್ ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತು ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲನೂ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ.
ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ. ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. Always fresh toasted pizza, aromatic Italian.